ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ 1 ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ವೀಕ್ಷಕರೇ, ಉತ್ತರ ಪ್ರದೇಶದಲ್ಲಿ ಭೀಭತ್ಸ ಘಟನೆ. ಒಂದು ಅಮಾಯಕ ದಲಿತ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಪ್ರಯುಕ್ತ ಗೋಕಾಕ್ ಬಸವೇಶ್ವರ ಸರ್ಕಲ್ದಲ್ಲಿ ಕರ್ನಾಟಕ KPCC ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ ಅವರ ನೂರಾರು ಬೆಂಬಲಿಗರು ಕ್ಯಾಂಡಲ್ ಹಿಡ್ಕೊಂಡು ಒಂದು ಪ್ರತಿಭಟನೆ ಮಾಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಈ ರೀತಿ ಪ್ರತಿಭಟನೆಗಳು, ಆಕ್ರೋಶಗಳು ಕರ್ನಾಟಕ ಅಲ್ಲ ಭಾರತದಾದ್ಯಂತ ಭುಗಿಲೆದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಶಾಸಕರು, ಅನೇಕ ಸಂಸದರು ಸಹಿತ ಕೆಲವು ಕಡೆ ಪಕ್ಷ ಭೇದ ಮರೆತು ಸಹಿತ ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಪಕ್ಷ ಭೇದಕ್ಕೆ ಸಂಬಂಧ ಇಲ್ಲದಂಥ ಈ ಘಟನೆ, ಇದಕ್ಕೆ ಯಾರು ವಕಾಲತ್ ಹಾಕುವುದನ್ನು ಸಹಿತ ಒಂದು ನಾಚಿಕೆ ಗೀಡಿನ ಸಂಗತಿ ಆಗುತ್ತೆ. ಇವರ ಪರವಾಗಿ ವಾದಿಸಲಿಕ್ಕೆ ಪ್ರಿಯಾಂಕಾ ರೆಡ್ಡಿ ಯಾವ ರೀತಿ ಒಂದು ನ್ಯಾಯ ಒದಗಿಸಿಕೊಟ್ರು, ಅವರೇ ವಕೀಲು ಇವತ್ತು ಅವಳ ಪರವಾಗಿ, ನ್ಯಾಯದ ಪರವಾಗಿ ಅಲ್ಲಿ ಹೋರಾಟ ಮಾಡೋಗೋಸ್ಕರ ಒಂದು ಪ್ರತಿಜ್ಞೆ ಮಾಡಿದ್ದಾರೆ. ವೀಕ್ಷಕರೇ, ಯಾಕೆಂದರೆ ಆ ಅಮಾಯಕನ ಮನೆಗೆ ಸಹಿತ ಹೋಗಲಾರದಂಥ ಬಿಗಿಯಾದ ಪೊಲೀಸ್ ಬಂದೋಬಸ್ತ್, ಪೊಲೀಸ್ ಸರಪಳಿಯನ್ನು ನಿರ್ಮಾಣ ಮಾಡಿ ಒಂದು ಮಾನ ಮರ್ಯಾದೆ ಇಲ್ಲದ ಸರ್ಕಾರ ಅಲ್ಲಿ ಹೋಗಲಿಕ್ಕೆ ಮಾಧ್ಯಮದವರಿಗೂ ಸಹಿತ ಅಲ್ಲಿ ಬಿಡ್ತಾ ಇಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಒಂದು ವಾಕ್ಯದೊಂದಿಗೆ ಬಂದಂಥ ಈ ಸರ್ಕಾರ ಇವತ್ತು ಯಾವ ರೀತಿ ಅಲ್ಲಿ ಕ್ರೂರ ಹತ್ಯಾಕಾಂಡಗಳನ್ನು ನಡೆಸ್ತಾ ಇದೆ, ಇದನ್ನು ಪ್ರತಿಭಟಿಸಲಿಕ್ಕೆ ಸತೀಶ್ ಜಾರಕಿಹೊಳಿ ಯಾವ ರೀತಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಘೋಷಣೆ ಮುಖಾಂತರ ಬಸವೇಶ್ವರ ಸರ್ಕಲ್ದಲ್ಲಿ ಯಾವ ರೀತಿ ಪ್ರತಿಭಟನೆ ಮಾಡಿ ಸರ್ಕಾರದ ಮೇಲೆ ಗಮನ ಸೆಳೆಯುವಂತೆ ಪ್ರಭಾವ ಬೀರಿದ್ದು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಈ ಎರಡನೇ ಸುದ್ದಿಯಾಗಿ ಗೋಕಾಕ ತಾಲೂಕಿನ ಪ್ರತಿಷ್ಠಿತ ಮೆಳವಂಕಿಯ ಒಂದು ಸೇತುವೆ ನಸುಕಿನ ಜಾವ 4 ಗಂಟೆಗೆ ಭೀಕರವಾಗಿ ಕುಸಿದು ಬಿದ್ದಿದ್ದು ತುಂಬಾ ಹೃದಯ ವಿದ್ರಾವಕ ಘಟನೆ. ಆದರೆ ಅದೃಷ್ಟವಶಾತ್ ಯಾವುದೇ ಅಪಾಯ ಮತ್ತು ಸಾವು ನೋವು ಆಗಿಲ್ಲ. ಆ ಭೀಭತ್ಸ ಘಟನೆ ಯಾವ ರೀತಿ ಕತ್ತರಿಸಿ ಬೀಳ್ತಾ ಇರೋ ದೃಶ್ಯ ನಮ್ಮ ಕ್ಯಾಮ್ರಾಮನ್ ಹಿಡ್ಕೊಂಡಿದ್ದು ತಾವು ನಮ್ಮ ದೃಶ್ಯದಲ್ಲಿ ನೋಡಬಹುದು. ವೀಕ್ಷಕರೇ, ಯಾಕಂದರೆ ಅದು 50 ವರ್ಷದ ಒಂದು ಇತಿಹಾಸವುಳ್ಳ ಮೆಳವಂಕಿಯ ಒಂದು ಬ್ರಿಡ್ಜು. ಆದರೆ ಜವರಾಯ ಅಲ್ಲಿ ಯಾವುದೇ ಸಾವು ನೋವನ್ನು ಮಾಡಲಿಲ್ಲ. ಬೆಳಗಿನ ಜಾವ 4-4:15 ಗಂಟೆಗೆ ಅಲ್ಲಿ ಯಾವ ಟ್ರಾಫಿಕ್ ಸಹಿತ ಇದ್ದಿರಲಿಲ್ಲ. ಆದರೆ ಆ ಕುಸಿದು ಬಿದ್ದದ ದೃಶ್ಯಗಳನ್ನು ನೋಡಿದರೆ ಅದು ಯಾವ ರೀತಿ ಒಂದು ಭೂಕಂಪ ಆದಂಗೆ ಕಾಣುತ್ತೆ. ವೀಕ್ಷಕರೇ, ಅದು ಪುರಾತನ ಕಾಲದ್ದು. ಅದನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅಲ್ಲಿಯ ಜನಪ್ರಿಯ ಶಾಸಕರು ಅದನ್ನು ಪ್ರಯತ್ನ ಮಾಡ್ತಾರೆ. ಅಲ್ಲಿರುವ ಜನರಿಗೆ ಅದರಿಂದ ತುಂಬ ಉಪಯೋಗ ಆಗಿತ್ತು. ಈಗ ಆ ಕುಸಿದು ಬಿದ್ದ ಸೇತುವೆಯ ಕೆಲವು ದೃಶ್ಯಗಳನ್ನ ನಮ್ಮ ನಂಬರ್ 1 ಚಾನಲಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ವೀಕ್ಷಿಸಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರುತ್ತೇನೆ. ವೀಕ್ಷಕರೇ, ನಮಸ್ಕಾರ. ಉತ್ತರ ಪ್ರದೇಶದಲ್ಲಿ ಮೊನ್ನೆ ನಡೆದ ಘಟನೆ ಅತ್ಯಂತ ಹೇಯಕೃತ್ಯ ಆಗಿದೆ. ಬಹುಶಃ ಇಡೀ ಭಾರತ ದೇಶ ತಲೆ ತಗ್ಗಿಸುವಂತ ಒಂದು ಘಟನೆ. ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಇದೇನು ಹೊಸದೇನಲ್ಲ. ಅಲ್ಲಿ ಕ್ರೈಮ್ ರೇಟ್ ನೋಡಿದ್ರೆ ದಿನಂಪ್ರತಿ ಕೊಲೆ, ಸುಲಿಗೆ, ಅತ್ಯಾಚಾರ ನಡೀತಾನೆ ಇದೆ. ಆದರೂ ಕೂಡ ಸರ್ಕಾರ ಯಾರ ಅಪರಾಧಿಗಳಾದ್ರೆ ಅವ್ರ ಪರವಾಗಿ ಕೆಲಸ ಮಾಡ್ತದೆ. ಬಹಳ ದುಃಖಕರ ಸಂಗತಿ. ಈಗಾಗಲೇ ಇಡೀ ದೇಶವೇ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದೆ. ಸೊ ಆದರೂ ಕೂಡ ಸರ್ಕಾರ ಇನ್ನೂ ಯಾರಿಗೆ ನ್ಯಾಯ ಕೊಡಿಸ್ಬೇಕು ಅವ್ರ ಪರವಾಗಿಲ್ಲ. ಯಾರು ಆರೋಪಿಗಳಾದ ಅವ್ರ ಪರವಾಗಿ ಸರ್ಕಾರ ನಿಂತಿದೆ. ಬಹಳ ಖಂಡನೀಯವಾದಂಥದ್ದು. ವಿಶೇಷವಾಗಿ ಇಡೀ ಆ ಊರನ್ನೇ ಸೀಲ್ ಮಾಡಿದ್ದಾರೆ ಪೊಲೀಸರು. ಬಹುಶಃ ಇಂಥದ್ದೆಲ್ಲೂ ನೋಡಿಲ್ಲ ನಾವು. ಇಡೀ ಊರನ್ನ ಪೊಲೀಸರು ಸೀಲ್ ಮಾಡೋದು ಏನಿದೆ ಅಂತ ಪ್ರಶ್ನೆ ಬಂದಿದೆ. ಈಗ ಅವ್ರಿಗೇನೋ ಇವತ್ತು ಶಿಕ್ಷೆ ಆಗೋದು ಪೊಲೀಸರಿಗೆ ಆಗ್ತದೆ? ಆಗೋಲ್ಲ, ಸರ್ಕಾರಕ್ಕೆ ಆಗ್ತದೆ. ಆಗೋದು ಆರೋಪಿಗಳಿಗೆ, ಅದು 4 ಜನಕ್ಕೆ. ಅವ್ರ ರಕ್ಷಣೆ ಮಾಡ್ಲಿಕ್ಕೆ ಇಡೀ ಪೊಲೀಸರನ್ನೇ ಆ ಊರನ್ನ ನಿರ್ಬಂಧ ಮಾಡಿದ್ದಾರೆ. ಅಲ್ಲಿ ಮೀಡಿಯಾದವ್ರಿಗೆ ಅಲಾವಿಲ್ಲ, ಪಬ್ಲಿಕ್ ಇಲ್ಲ, ಯಾವುದೇ ಪಾರ್ಟಿ ಲೀಡರ್ಗಿಲ್ಲ. ಸೊ ಇದು ಬಹಳ ವಿಚಿತ್ರವಾದ ಘಟನೆ. ಇದು ಸಂಪೂರ್ಣವಾದ ಜವಾಬ್ದಾರಿ UP ಸರ್ಕಾರದ ಮುಖ್ಯಮಂತ್ರಿಗಳ ನೇರವಾಗಿ ಹೊಣೆ. ಸೊ ಅವ್ರು ಇದನ್ನ ಜವಾಬ್ದಾರಿ ಹೊತ್ಕೊಳ್ಬೇಕು. ಅವರ ಸ್ಥಾನಕ್ಕೆ ಕೂಡ ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಇದೆ. ಅದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಘಟನೆ ಆಗಿತ್ತು. ಪೊಲೀಸರನ್ನ ಎನ್ಕ್ವೈರಿ ಮಾಡ್ತೀವಿ, ಇದ್ದವ್ರನ್ನ ಕಾನೂನು ರೀತಿ ಕ್ರಮ ಕೈಗೊಳ್ತಿರೋ. ಆದರೆ ಇವರು ಅದರಲ್ಲಿ ಯಾರು ಹೋಗೋದು ನಿರ್ಬಂಧ ಮಾಡಿದ್ ಬಹಳ ವಿಚಿತ್ರ ಅನಿಸ್ತದೆ. ಸೊ ಅದಕ್ಕೆ ಈ ರೀತಿ ನೋಡಿದ್ರೆ ಮುಖ್ಯಮಂತ್ರಿಗಳು ನೇರವಾಗಿ ಹೊಣೆಗಾರ ಅಂತ ಅಭಿಪ್ರಾಯ ಬರ್ತದೆ. ಅದಕ್ಕಾಗಿ ಈ ಘಟನೆಯನ್ನು ನಾವು ಖಂಡಿಸ್ತೇವೆ. ಈ ರಾಜ್ಯ ತುಂಬ ಕೂಡ ಚಳವಳಿ ನಡೀತಾ ಇದೆ. ನಮ್ಮ ಪಕ್ಷ ಕೂಡ ಭಾಗಿಯಾಗಿದೆ. ಸಾಕಷ್ಟು NGOಗಳು ಕೂಡ ಭಾಗಿಯಾಗಿದೆ. ಮತ್ತೆ ಬಿಜೆಪಿ ಸರ್ಕಾರಕ್ಕೆ
ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಯೋಗಿ ಆದಿತ್ಯನಾಥರಿಗೆ, ಸಿಎಂ ಯೋಗಿ ಆದಿತ್ಯನಾಥರಿಗೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಯುಪಿ ಸರ್ಕಾರಕ್ಕೆ, ಆದಿತ್ಯನಾಥ್ ಸಿಎಂ ಅವರಿಗೆ, ರಾಷ್ಟ್ರ ಬಿಜೆಪಿ ಸರ್ಕಾರಕ್ಕೆ कब एक बार और रेप करने की कोशिश की थी पहले? अच्छा, इससे पहले रेप करने की कोशिश की थी लेकिन क्या हुआ? भाग आए थे। कुछ हुआ कि नहीं? अच्छा अच्छा, तो रवि कह रहा था कुछ हुआ कि नहीं? हाँ, अच्छा, ये दोनों मिले हुए हैं, तो उस समय तो बच गए आप। फिर उस दिन जिस दिन आपकी चोट लगी है उस दिन रेप हुआ है? अच्छा, दोनों ने किया था, कोई और भी था? वो दोनों थे और बाकी सब भाग गए थे। अच्छा, बाकी सब भाग गए थे। मम्मी को देख गई। अच्छा, मम्मी को देख के भाग गए थे। तो आप उस समय होश में थे? थोड़ा सा होश था। थोड़ा सा होश था। अच्छा अच्छा, तो रेप हुआ आपके साथ, उसके बाद क्या किया? और मेरी मम्मी ने मुँह में पानी डाला तो कुछ नहीं, क्या हुआ